ಕೊಲೆ ಆರೋಪಿ ದರ್ಶನ್ ಮೇಲೆ ಇವತ್ತು ಚಾರ್ಜಸ್ ಫ್ರೇಮ್ ಆಗಬೇಕಾಗಿತ್ತು. ಆದರೆ ಪ್ರಕರಣದ ಇಬ್ಬರು ಆರೋಪಿಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದ ಕಾರಣಕ್ಕೆ ಅದು ಮುಂದೆ ಹೋಗಿದೆ. ದರ್ಶನ್ರನ್ನು ಇವತ್ತು ಅಂದರೆ ಇದ್ರ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಯಿತು. ಮತ್ತು ಇದ್ದಿದ್ದ ಹಳೇ ಬೇಡಿಕೆ ಅಲ್ವಾ, ನನಗೇನು ಸೌಲಭ್ಯ ಸಿಗ್ತಿಲ್ಲ, ಸರಿಯಾದದ್ದೊಂದು ಬೆಡ್ ಕೊಟ್ಟಿಲ್ಲ, ನನ್ನನ್ನು ಇಟ್ಟಿರೋ ಬ್ಯಾರಕ್ನಲ್ಲಿ ಸರಿಯಾಗಿ ಗಾಳಿ ಬೆಳಕು ಕೂಡ ಬರೋದಿಲ್ಲ, ಕೈಗೆಲ್ಲ ಫಂಗಸ್ ಆಗಿಬಿಟ್ಟಿದೆ, ಇತ್ಯಾದಿ ಇತ್ಯಾದಿ. ಲಾಸ್ಟ್ ಟೈಮ್ ತುಂಬ ಇಮೋಷ್ನಲ್ ಆಗಿ ದರ್ಶನ್ ಹೇಳಿದ್ದು, ನ್ಯಾಯಾಲಯದ ಮೂಲಕವೇ ನಮಗೊಂದು ತೊಟ್ಟು ವಿಷ ಕೊಡಿಸ್ಬಿಡಿ ಅಂತ. ಅವತ್ತಂದೆ ನಾನು ದರ್ಶನ್ ಬಗ್ಗೆ ಏನೇನೋ ಮಾತಾಡಿರ್ಬೋದು, ಬಟ್ ಆ ಮಾತು ಕೇಳಿ ಭಾಳ ಬೇಜಾರಾಗ್ಬಿಡ್ತು. ಹೆಂಗಿದ್ದ ಮನುಷ್ಯನಿಗೆ ಎಂಥ ಪರಿಸ್ಥಿತಿ, ಸ್ವಯಂಕೃತ ಅಪರಾಧ, ಆದರೂ ಒಂದು ಬೇಜಾರಂತೂ ಆಯಿತು. ಇವತ್ತು ಜಡ್ಜ್ ಮತ್ತೆ ಕೇಳಿದ್ರು, ನೀವೇನು ಸೌಲಭ್ಯ ಕೇಳ್ತಿದ್ರಲ್ಲ ಕೊಟ್ಟಿದ್ದಾರಾ ಅಂತ. ಇಲ್ಲ ಸರ್ ಕೊಟ್ಟಿಲ್ಲ ಅಂತ ದರ್ಶನ್ ರಿಪ್ಲೈ. ಇಲ್ಲ ಸರ್ ಕೊಟ್ಟಿಲ್ಲ. ವಾಕಿಂಗ್ ಮಾಡೋದಕ್ಕೂ ಕೂಡ ಸರಿಯಾಗಿ ನನಗೆ ಅವಕಾಶ ಕೊಡ್ತಿಲ್ಲ. 25/3 ಅಡಿ ಜಾಗ, 25/3 ಅಡಿ ಜಾಗದಲ್ಲಿ ಮಾತ್ರ ವಾಕಿಂಗಿಗೆ ಬಿಟ್ಟಿದ್ದಾರೆ. ಅಲ್ಲಿ ಸರಿಯಾಗಿ ಗಾಳಿ ಬೆಳಕು ಬಿಸಿಲು ಏನೂ ಬರೋದಿಲ್ಲ ಅಂತ ದರ್ಶನ್ ಹೇಳಿದ್ದು. ಐ ವಾಸ್ ಇಮ್ಯಾಜಿನಿಂಗ್ 25/3 ಎಷ್ಟಾಗತ್ತೆ ಅಂದರೆ ಹೋದ ದಾರಿಲೇ ವಾಪಸ್ ಬರಬೇಕು. 25 ಅಡಿ ಉದ್ದ, 3 ಅಡಿ ಅಗಲ, ಅಷ್ಟು ಜಾಗದಲ್ಲೇ ವಾಕಿಂಗ್ ಮಾಡ್ಬೇಕಂತೆ. ಸುನೀಲ್ ಅಂತ ದರ್ಶನ್ ಪರ ವಕೀಲರು ಅದಕ್ಕೆ ಧ್ವನಿಗೂಡಿಸಿದ್ರು. ಕೋರ್ಟ್ ಆದೇಶ ಇದ್ದರೂ ಸೌಲಭ್ಯಗಳನ್ನು ಕೊಡ್ತಿಲ್ಲ, ಜೈಲಾಧಿಕಾರಿಗಳ ಸಂವಿಧಾನಕ್ಕೆ ಬೆಲೆ ಕೊಡ್ತಿಲ್ಲ. ಇದು ಯಾವ ರೀತಿ ಸರ್? 20 ಸಲ ಕೋರ್ಟ್ ಆರ್ಡರ್ ಕೇಳ್ತಾರೆ. ಅಂದರೆ ಏನೇ ಕೇಳಿದ್ರು, ಕೋರ್ಟ್ ಆರ್ಡರ್ ಎಲ್ಲಿದೆ ಕೊಡು ಅಂತಾರೆ. ಗೂಂಡಾ ರಾಜ್ಯನ ಇದು, ಕೋರ್ಟ್ ಆರ್ಡರ್ಗೂ ಮಾನ್ಯತೆ ಕೊಡ್ತಿಲ್ಲ ಅಂತ ಸುನೀಲ್ ಅಂತ ದರ್ಶನ್ ಪರ ವಕೀಲರ ವಾದ. ಇದು ಇಷ್ಟು ಸೀರಿಯಸ್ ಆಗ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡ್ತಲ್ಲ ವ್ಯವಸ್ಥೆಗಳನ್ನು, ಐಷಾರಾಮಿ ಅಂದರೆ ಇದೇನು ಹೊರಗಡೆ ಇದ್ದಿದ್ರೆ ಹೆಂಗೋ ದರ್ಶನ್, ಜೈಲಿನೊಳಗಿದ್ದಾಗ ಕೂತ್ಕೊಳ್ಳೋದಕ್ಕೆ ಕುರ್ಚಿ, ಕೈಯಲ್ಲೊಂದು ಸಿಗರೇಟು, ಏನೋ ಮಗ್ನಲ್ಲಿ ಕಾಫಿನೋ ಟೀನೋ ಇನ್ನೊಂದು ಮತ್ತೊಂದು, ಅದು ಕೂಡ ಐಷಾರಾಮವೇ. ಅದನ್ನು ಸುಪ್ರೀಂ ಕೋರ್ಟ್ ಪಿನ್ ಪಾಯಿಂಟ್ ಮಾಡಿ ಹೇಳಿತು, ಹುಷಾರ್, ಈ ಸಲ ಏನಾದರೂ ಕೊಟ್ಟರೆ ಜೈಲಿನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದು ಕುತ್ತಿಗೆಗೆ ಬಂದಿರೋದು ಈ ಸಲ. ಏನಂದ್ರೆ ಏನೂ ಕೊಡ್ತಿಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಪಾಪ ನೌಕರಿ ಮಾಡ್ಕೊಂಡು ಹೋಗ್ತಿರ್ತಾವ್ರಿ, ಇಲ್ಲಿ ಏನೋ ಕೊಟ್ಟು ಅದು ಸಿಕ್ಕಾಕೊಂಡು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಸ್ಪೆಂಡ್ ಆದರೆ ಆಮೇಲೆ ನೌಕರಿಗೆ ಬರೋದಕ್ಕಾಗೋದಿಲ್ಲ ವಾಪಸ್ಸು. ಎಲ್ಲ ಕೇಳಿಸಿಕೊಂಡ ನ್ಯಾಯಾಧೀಶರಾದ IP ನಾಯಕ್ ಅವರು ಹೇಳಿದ್ರು, ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ರು. ಜೈಲ್ ಸೂಪರಿಂಟೆಂಡೆಂಟೇ ಬರಬೇಕು ಅಂತ ಹೇಳಿದ್ದಾರೆ. ಜೈಲ್ ಸೂಪರಿಂಟೆಂಡೆಂಟ್ಗೆ ಕೇಳ್ತಾರೆ, ಯಾಕೆ ನಾವು ಹೇಳಿದ್ರು ಯಾಕೆ ಕೊಡ್ತಿಲ್ಲ ಅಂತ. ಅವರೊಂದಷ್ಟು ಕ್ಲಾರಿಫಿಕೇಷನ್ ಕೊಡ್ತಾರೆ, ನೀವು ಹೇಳಿದ್ದನ್ನು ಕೊಟ್ಟಿದ್ದೀವಿ ಅಂತ. ಹಾಸಿಗೆ, ದಿಂಬು, ಅದು ಇದು ಬೇಸಿಕ್ ನೀಡ್ಸು ಪಾಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.